ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ನಾನು ಬೆಳ್ಳುಳ್ಳಿ ಖಾರ ಮಾಡೋಕ್ಕೆ ಫಸ್ಟಿಗೆ ಒಳ್ಕಲ್ನಾಗ ಕಾರು ಕಲ್ನಾಗ ಒಂದು ಹ್ಯಾಂಡ್ಫುಲ್ ಆಫ್ ಏನಂದರೆ ಬೆಳ್ಳುಳ್ಳಿ ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊರಿ ನೀವು. ಮತ್ತು ಇದನ್ನು ಖಾರ ಕಲ್ಲೊಳಗೆ ಹಿಂಗೆ ಕುಟ್ಟಿನ ಮಾಡಿರಿ, ಅಂದ್ರೆ ಟೇಸ್ಟ್ ಬರ್ತೈತಿ. ಸೊ ನೀವು ಮಿಕ್ಸಿನಾಗ ಹಾಕಿದ್ರಿ ಅಂದ್ರೆ ಫುಲ್ ಫೈನ ಪೇಸ್ಟ್ ಆಗಬೇಕಿರ್ತೈತಿ. ಈಗ ಇದನ್ನು ಫೈನ್ ಪೇಸ್ಟ್ ಮಾಡಬಾರ್ದು, ಜಸ್ಟ್ ಅಷ್ಟೇ ಹಿಂಗೆ ಕ್ರಷ್ ಮಾಡ್ಕೋಬೇಕು. ಓಕೆ, ಮ್ಯಾಲೊಂಚೂರು ಜಜ್ಕೊಳ್ಳೋದಂತಾರಲ್ಲ ಆ ಥರ ಜಜ್ಕೋರಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಬಿಸಿ ರೊಟ್ಟಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್. ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಚ್ಕೊಂಡು ತಿನ್ನಿರಿ, ಖಾರ ಹಚ್ಕೊಂಡು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ನೋಡಿರಿ. ಸೊ ಜಜ್ಜಿ ರೆಡಿ ಆಗೈತೆ ನೋಡಿರಿ. ಫೈನ್ ಪೇಸ್ಟ್ ಮಾಡಿಬಿಡ್ರಿ, ಜಸ್ಟ್ ಅಷ್ಟು ಕ್ರಷ್ ಮಾಡಿದವ್ರಂಗೆ ಮಾಡಿರಿ. ನೆಕ್ಸ್ಟ್ ಇದನ್ನು ಒಂದು ಬೌಲಿಗೆ ತಕ್ಕೋತೇನಂತ ನಾನು ಅಷ್ಟೂ. ಸೊ ನೋಡಿರಿ, ಈ ಥರ ಒಂದು ಬೌಲಿಗೆ ತಕ್ಕೋತೀನಿ ಎಲ್ಲನೂ. ಬರೀ ಈಗ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣಂತ. ಸೊ ಈಗ ನೆಕ್ಸ್ಟ್ ನಾನು ಇದಕ್ಕೆ ಸ್ಪೈಸಿಗೆ ಅಂತ ಹೇಳಿ ಒಂದು ಸ್ವಲ್ಪ ಖಾರ ಹಾಕೋತೀನಿ. ನಿಮ್ಮ ಟೇಸ್ಟ್ ನೋಡಿ ಹಾಕೋರಿ. ಬೆಳ್ಳುಳ್ಳಿ ಮೊದಲು ಖಾರ ಇರ್ತಾವೆ, ಸೊ ಹಾಗಾಗಿ ಒಂದು ಸ್ವಲ್ಪ ನಾನು ಖಾರ ಹಾಕೋತೀನಿ. ನೆಕ್ಸ್ಟ್ ಒಂದು 1/2 ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ. ನೆಕ್ಸ್ಟಿಗೆ ಇದಕ್ಕೆ ಒಂದು 1/2 ಚಮಚದಷ್ಟು ನಾನು ಹವೀಸ್ ಪೌಡ್ರ್ ಹಾಕೋತೀನಿ. ಮತ್ತು ಒಂದು 1/2 ಚಮಚದಷ್ಟು ಇದಕ್ಕೆ ಗರಂ ಮಸಾಲ ಹಾಕೋತೀನಿ. ಓಕೆ, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಸಾಲ್ಟ್ ಹಾಕೋಣ ಅಂತ. ಸೊ ನೋಡಿರಿ, ಈ ಥರ ಈಗ ಇದನ್ನು ಚಲೋ ಹೊತ್ನಂಗೆ ಮಿಕ್ಸ್ ಮಾಡೋಣ. ಸ್ಪೈಸ್ ನಿಮಗೆ ಕಡಿಮೆ ಅನ್ನಿಸ್ತಂದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊರಿ, ಇನ್ನೂ ಪ್ರಾಬ್ಲಮ್ ಇಲ್ಲ. ಓಕೆ ನೋಡಿರಿ, ಈ ಥರ. ಸೊ ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋತೀನಿ. ಚಲೋ ಮಿಕ್ಸ್ ಮಾಡೋಣ. ಬರ್ರಿ ಈಗ ಇದಕ್ಕೆ ಇದನ್ನು ಒಗ್ಗರಣೆ ಕೊಡೋಣಂತ. ಸೊ ಒಂದು ಬಾಳ್ಗಿ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೀನಿ. ನೆಕ್ಸ್ಟ್ ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟು ಚಲೋ ಬಿಸಿ ಮಾಡ್ಕೊತೀನಿ. ನಿಮ್ಮದು ಮೆಜರ್ಮೆಂಟ್ ನೋಡ್ಕೊಂಡು ನೀವು ಎಣ್ಣೆನ ಹಾಕೋರಿ. ಈಗ ಆದಮೇಲೆ ಇದಕ್ಕೊಂದು ಚೂರು ನಾನು ಸಾಸಿವೆ ಹಾಕ್ಕೊತೀನಿ ಮತ್ತು ಜೀರಿಗೆ ಹಾಕ್ಕೊತೀನಿ. ಚೂರು ನಾನು ಹಿಂಗೆ ಹಾಕ್ಕೊತೀನಿ, ಕರಿಬೇವು. ನೆಕ್ಸ್ಟ್ ಈಗ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿದ ಮಿಕ್ಸ್ಚರ್ ಹಾಕೋತೀನಿ. ಮಿಕ್ಸ್ ಮಾಡೋಣ. ಒಂದು 2ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣಂತ. ಫುಲ್ ಲೋ ಫ್ಲೇಮ್ನಾಗ ಚಲೋ ಕುದಿಸೋಣಂತ. ಸೊ ನೋಡಿರಿ, ಇದು ಚಲೋ ಕುದಿ ಬರತೈತಿ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ನೀವು ಬೇಕಿದ್ರೆ ಲಿಂಬೆಹಣ್ಣಿನ ರಸನೂ ಕೂಡ ಹಾಕ್ಬೋದು, ಸ್ವಲ್ಪ ಅಂದರೆ ಸ್ವಲ್ಪ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಓಕೆ, ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಸ್ವಲ್ಪ ನೀರಿನ ಅಂಶ ಹೋಗಿ ಥಿಕ್ಕಾಗೋ ಮಟ್ಟ ಕುದಿಸ್ಕೊಳ್ಳೋಣಂತ. ಸೊ ಬೆಳ್ಳುಳ್ಳಿ ಚಟ್ನಿ ರೆಡಿಯಾಗಿಬಿಡ್ತೈತಿ ನೋಡಿರಿ. ಇದನ್ನು ನೀವು ರೊಟ್ಟಿ, ಚಪಾತಿ, ಬಿಸಿ ಅನ್ನಕ್ಕೆ ಮತ್ತು ಬ್ರೆಡ್ ಸ್ಲೈಸಿಗೆ ಹಚ್ಕೊಂಡು ತಿಂದ್ರೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಇದನ್ನು ಈ ಥರ ಮಾಡ್ಕೊಂಡು ಫ್ರಿಜ್ನಾಗ ಇಟ್ಕೊಂಡ್ರಿ ಅಂದ್ರೆ 1 ವಾರದವರೆಗೂ ನೀವು ಯೂಸ್ ಮಾಡ್ಬೋದು ನೋಡಿರಿ. ಬಿಸಿ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಚ್ಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ. ಮತ್ತು ಹಂಗೆ ಬಿಸಿ ರೊಟ್ಟಿ ಬೆನ್ನಿ ಇದು ಬೆಳ್ಳುಳ್ಳಿ ಖಾರ ಹಚ್ಕೊಂಡು ತಿಂದ್ರೂ ಭಾರಿ ಮಸ್ತ್ ಅದು ಕಾಂಬಿನೇಷನ್ ಆಗಿರ್ತೈತಿ ನೋಡಿರಿ. ಸೊ ಫ್ರೆಂಡ್ಸ್ ನೋಡಿರಿ, ಇದು ಕುದ್ದ ಎಣ್ಣೆನೂ ಬಿಟ್ಕೊಂಡೈತಿ ಮತ್ತು ಥಿಕ್ಕು ಆಗೈತಿ ನೋಡಿರಿ. ಈಗ ಬೆಳ್ಳುಳ್ಳಿ ಖಾರ ರೆಡಿ ಆಗೈತಿ. ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಬರ್ರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಅಷ್ಟು ಟೇಸ್ಟು ಕೂಡ ಇರ್ತೈತಿ. ಬರೀ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ.
ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿರುವಂಥ ಬೆಳ್ಳುಳ್ಳಿ ಖಾರ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.